Namaste all. Today we will continue with the BODMAS. I think BODMAS is the fourth class ansette idu. Yes, 1, 2, 3, 4. Okay. This is the fourth session on BODMAS. So ನೀವು first time ನೋಡ್ತಾ ಇದ್ರೆ before watching this video I suggest you to go through the previous 3 videos. So now we will continue with the BODMAS now. So first example, 6 minus 4 times 5 minus 9 divided by 3. So in warm up sum idu yav tara madodu country. I think we have learnt in the last class. So 6 minus 4 2 barayakagutta? No, barayakagalla, because 4 is attached with a bracket andre 4 bracket jothe multiply ಆಗಿದೆ. So 6 minus 4 2 ಬರೆಯಕ್ಕೆ ಬರಲ್ಲ. 6 minus 4 ಹಂಗೆ ಇಟ್ಕೊಳ್ಳೋಣ. Again in the bracket, inside the bracket we have to again follow the BODMAS rule. 9 divided by 3 ಅಂದರೆ ಎಷ್ಟು ಬರುತ್ತೆ ಕಣ್ರಿ? 3 ಬರುತ್ತೆ. 6 minus 4 as it is. What is 5 minus 3? 5 minus 3 ಅಂದರೆ 2 ಬರುತ್ತೆ. Now 6 minus, we have to calculate 4 times 2. ಎಷ್ಟಪ್ಪ? 4 times 2 ಅಂದರೆ 8 ಬರುತ್ತೆ. 6 minus 8 is minus 2. So minus 2 is the answer. ಈಗ ನೋಡಿ ಒಂದು ಇಂಪಾರ್ಟೆಂಟ್ ನೋಟ್ ಬರೆಸ್ತೀನಿ ನಾನು. ಸೊ ಬಿ ಕೇರ್ಫುಲ್ ವಿತ್ ದಿಸ್. ಇದು ನೋಡಿ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ 4 ಪ್ರಾಬ್ಲಮ್ ಬರೆಸ್ತೀನಿ. ಈಗ ನೋಡಿ, ಈಗ 4 ಪ್ಲಸ್ 2 ಟೈಮ್ಸ್ 5 ಅಂತ ಇಟ್ಕೊಳ್ಳೋಣ, ಇದೊಂದು. ನಾವು 4 ಮೈನಸ್ 2 ಟೈಮ್ಸ್ 5 ಇದೊಂದು. ದೆನ್ 4 ಇಂಟು 2 ಬ್ರ್ಯಾಕೆಟಲ್ಲಿ 5. ನಾವು ಒನ್ ಮೋರ್, 4 divided by 2 times 5. ನೋಡಿ 4 ಪ್ರಾಬ್ಲಮ್ ಇದೆ ಇಲ್ಲಿ. ಏನು ಡಿಫ್ರೆನ್ಸ್ ಇದೆ 4ರಲ್ಲಿ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ದ 4 ಪ್ರಾಬ್ಲಮ್ಸ್? ಅಬ್ಸರ್ವ್ ಮಾಡ್ತಾ ಇದೆ ನೋಡಿ, ಇಲ್ಲಿ ಆಪ್ರೇಟರ್ಸ್. ಸೊ ಇಲ್ಲಿ ಅಡಿಷನ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಸಬ್ಸ್ಟ್ರಾಕ್ಷನ್ ಇದೆ, ಇಲ್ಲಿ ಡಿವಿಷನ್ ಇದೆ. ಕರೆಕ್ಟಾ? ಸೊ ನೋಡಿ ಸೇಮ್ ನಂಬರ್ಸ್ ಇದೆ. ಸೊ ಓನ್ಲಿ ದ ಡಿಫ್ರೆನ್ಸ್ ಈಸ್ ಇನ್ ದಿ ಅರ್ಥಮೆಟಿಕ್ ಆಪ್ರೇಟರ್ಸ್. ಈ ನೋಡಿ 4 ಪ್ಲಸ್ 2 ಇದ್ದಾಗ ನೀವು 6 ಮಾಡೋಕ್ಕೆ ಬರೋಲ್ಲ. 6 ಬರೋದು, ಆಮೇಲೆ 5 ಬರೋದು, 6 5 30 ಬರೆದ್ರೆ ದಿಸ್ ಈಸ್ ರಾಂಗ್. ಸರಿನಾ? ಇದು ಮಾಡೋಕ್ಕೆ ಬರೋಲ್ಲ. ಯಾಕೆ ಬರಲ್ಲ ಅಂತಂತಂದರೆ, ಸೊ ಅಡಿಷನ್ಗಿಂತ ಮುಂಚೆ ಏನಿದೆ ರಾಜ? ಮಲ್ಟಿಪ್ಲಿಕೇಶನ್ ಮಾಡಬೇಕು, ಬಿಕಾಸ್ ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. ಸೊ ನೀವು 4 ಪ್ಲಸ್ 2 6 ಬರೆಯೋಕ್ಕೆ ಬರೋಲ್ಲ. 4 ಪ್ಲಸ್ ಹಾಗೆ ಇಟ್ಕೊಳ್ಳೋಣ, 2 5 10 ಬರೀಬೇಕು. 2 5 10. ವಾಟ್ ಈಸ್ 4 ಪ್ಲಸ್ 10? So 16 is the answer. Sorry, 16 ಅಲ್ಲ, ಏನಪ್ಪ, 4 plus 10 is 14 is the answer. ನೋಡಿಯಪ್ಪ, ಕರೆಕ್ಟಾ? ಸೊ ಅಡಿಷನ್ ಇದ್ದಾಗ ಸೊ ಮಾಡೋಕ್ಕೆ ಬರಲ್ಲ. ಸೊ ಬಿಫೋರ್ ದಟ್ ಮಲ್ಟಿಪ್ಲಿಕೇಶನ್ ಪಾರ್ಟ್ ಆಗಬೇಕು. ಸಿಮ್ಲರ್ಲಿ ಅದೇ ಥರ ನೀ ಏನಾದರೂ 4 ಮೈನಸ್ 2 ಬರೆದು ಇಂಟು 5 ಬರೆದು 2 5 10 ಬರೆದ್ರೆ ಇಟ್ ಈಸ್ ರಾಂಗ್, ಬಿಕಾಸ್ ಸಬ್ಸ್ಟ್ರಾಕ್ಷನ್ಗಿಂತ ಮುಂಚೆ we have to calculate the multiplication part. ಸೊ ಈ ಥರ ಬರೆದ್ರೆ ದಿಸ್ ಈಸ್ ರಾಂಗ್, ಇದು ತಪ್ಪು. ದೆನ್ ಏನು ಮಾಡಬೇಕು ಸರ್ ಅಂತಂತಂದರೆ, ಸೊ 4 ಹಂಗೆ ಇಟ್ಕೊಳ್ಳೋಣ. ಮೈನಸ್ 2 5 10, ದಟ್ ಈಸ್ ಮೈನಸ್ 10. 4 ಮೈನಸ್ 10 ಈಸ್ ಮೈನಸ್ 6 ಈಸ್ ದಿ ಆನ್ಸರ್. ಕರೆಕ್ಟಾ? ಇವಾಗ ಈ ಸೈಡ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ಈಗ ಇಂಟು, ಸೊ ನೋಡಪ್ಪ, ದಿಸ್ ಈಸ್ ಆಲ್ಸೋ ಮಲ್ಟಿಪ್ಲಿಕೇಶನ್, ಬ್ರ್ಯಾಕೆಟ್ ಇಂಡಿಕೇಟ್ಸ್ ಆಲ್ಸೋ ಮಲ್ಟಿಪ್ಲಿಕೇಶನ್. ಈ ಕೇಸಲ್ಲಿ ನೀನು 4 times 2 8 ಇಂಟು 5 8 5 40 ಬರೆದ್ರೆ ಕರೆಕ್ಟು, ಬಿಕಾಸ್ ದಿಸ್ ಬ್ರ್ಯಾಕೆಟ್ ಆಲ್ಸೋ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಮಲ್ಟಿಪ್ಲಿಕೇಶನ್. ಈ ಟೈಮಲ್ಲಿ ಇಟ್ ಇಸ್ ರೈಟ್, ನೀವು ಮಾಡ್ಬೋದು, ಏನು ತಪ್ಪೇನಿಲ್ಲ. ನೋಡಿ ಬೇಕಾರೆ, ಸೊ ಈಗ 4 times 2 ಮಾಡಿದ್ದೀನಲ್ವ, ಅದು ಹಾಗೆ ಇಟ್ಕೊಳ್ಳೋಣ. ಬೇಕಾರೆ 4 ಹಾಗೆ ಇಟ್ಕೊಳ್ತೀನಿ. 2 5 10, 4 10 40. ನೋಡಿ ಸೇಮ್ ಆನ್ಸರ್ ಬರ್ತಾ ಇದೆಯಾ? ನೀವು ಯಾವ ಥರ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಓನ್ಲಿ ಇನ್ ದಿ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ವಿ ವಿಲ್ ಸಿ ದಿ ಡಿವಿಷನ್ ಪಾರ್ಟ್. ಈಗ ನೋಡಿ ಡಿವಿಷನಲ್ಲಿ, ಸೊ ಬ್ರ್ಯಾಕೆಟ್ ಇಂಡಿಕೇಟ್ಸ್ ವಾಟ್? ಬ್ರ್ಯಾಕೆಟ್ ಅಂದರೆ ಏನು ರೀ? ಮಲ್ಟಿಪ್ಲಿಕೇಶನಾ? ಕರೆಕ್ಟಾ? BODMAS ಪ್ರಕಾರ, ಅಕಾರ್ಡಿಂಗ್ ಟು BODMAS, BODMAS ಅಲ್ವಾ? BODMAS, ರೈಟ್? ಸೊ ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್, ಕರೆಕ್ಟಾ? ಅದಕ್ಕಿಂತ ಮುಂಚೆ ಏನಿದೆ? ವಿ ಹ್ಯಾವ್ ಡಿವಿಷನ್. ಸೊ ಇವಾಗ ನೀವು ಡಿವಿಷನ್ ಮಾಡಿದರೆ ಕರೆಕ್ಟು. 4 divided by 2 is 2, ಆಮೇಲೆ 5 ಆ್ಯಸ್ ಇಟ್ ಈಸ್. ಇದನ್ನೇ ಮಾಡಬೇಕು ನೀನು, ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನು. ಅದಕ್ಕಿಂತ ಮುಂಚೆ ಡಿವೈಡ್ ಮಾಡಬೇಕು. 4 by 2 is 2, ಆಮೇಲೆ 5 ಹಾಗೆ ಇಟ್ಕೊತಿದ್ದೀನಿ. ವಾಟ್ ಈಸ್ 2 5 2 times 5 is 10.
ಸೊ 10 is the answer. ಸೊ ನೀನು ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಇದ್ದಾಗ ಯು ಕೆನಾಟ್ ಸಾಲ್ವ್ ದ್ಯಾಟ್ ಪಾರ್ಟ್. ವೆನ್ ದೆರ್ ಇಸ್ ಅ ಮಲ್ಟಿಪ್ಲಿಕೇಶನ್, ವೆನ್ ದೆರ್ ಇಸ್ ಡಿವಿಷನ್, ಯು ಕ್ಯಾನ್ ಸಾಲ್ವ್ ದಿಸ್ ಪಾರ್ಟ್. ಹಿಯರ್ ಯು ಹ್ಯಾವ್ ಟು ಡೂ ದಿಸ್ ಪಾರ್ಟ್ ಓನ್ಲಿ. ಡಿವಿಷನಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಯಾವುದಾದ್ರು ಫಸ್ಟ್ ಮಾಡಿ. ಸ್ಟಾರ್ಟಿಂಗ್ 2 5 10 ಬರೆದ್ಬಿಟ್ಟು ಆಮೇಲೆ 4ನ ಮಲ್ಟಿಪ್ಲೈ ಮಾಡಿದ್ರು ಇಲ್ಲಿಗೆ ಸೇಮ್ ಆನ್ಸರ್. ಇಲ್ಲ 4 times 2 ಮಾಡಿ ಆಮೇಲೆ 8 5 40 ಬರೆದು ಇಲ್ಲಿಗೆ ಸೇಮ್ ಆನ್ಸರ್. ಬಟ್ ಡಿವಿಷನಲ್ಲಿ ಡಿವಿಷನ್ ಪಾರ್ಟೇ ಫಸ್ಟ್ ಮಾಡಬೇಕು. ಸರಿನಾ? ಡನ್ ವಿತ್ ದಿಸ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಏನಾದ್ರು ಡೌಟ್ ಇದ್ದರೆ ಜಸ್ಟ್ ಮೆನ್ಷನ್ ಇಟ್ ಇನ್ ದಿ ಕಾಮೆಂಟ್ ಸೆಕ್ಷನ್. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಈಗ ನೋಡಿ, 9 ಡಿವೈಡೆಡ್ ಬೈ 3 ಟೈಮ್ಸ್ 8 minus 4 divided by 2 ಇದೆ. ಈಗ ಸಿನ್ಸ್ ದೇರ್ ಇಸ್ ಅ ಡಿವಿಷನ್ ಹಿಯರ್, ಡಿವಿಷನ್ ಇರೋದ್ರಿಂದ ಈ ಪಾರ್ಟ್ನ ಇವಾಗಲೇ ಸಾಲ್ವ್ ಮಾಡ್ಕೋಬೋದು. ನೋಡಿ ಬೇಕಾದ್ರೆ 9 ಡಿವೈಡೆಡ್ ಬೈ 3 is 3. ಡಿವಿಷನ್ ಇದ್ದಿದ್ದಕ್ಕೆ ಮಾಡ್ತಾ ಇರೋದು. ಇಲ್ಲಿ ಪ್ಲಸ್ಸು ಮೈನಸ್ ಇದ್ದರೆ ಮಾಡೋಕ್ಕೆ ಬರಲ್ಲ. 9 divided by 3 is 3. 8 ಅಗೇನ್ ಯು ಹ್ಯಾವ್ ಟು ಫಾಲೋ ದಿ BODMAS ರೂಲ್. ಇವನ್ ಇನ್ಸೈಡ್ ದ ಬ್ರ್ಯಾಕೆಟ್ ಆಲ್ಸೋ 4 by 2 is 2 ಬರುತ್ತೆ. 3 ಹಂಗೆ ಇಟ್ಕೊಳ್ಳೋಣ. ವಾಟ್ ಈಸ್ 8 minus 2? 8 minus 2 is 6. ನಾವು 3 times 6 is 18. ನೋಡಿ, ವಿ ಗಾಟ್ ದಿ 18. ಇಲ್ಲ ಸರ್, ನಾನು ಫಸ್ಟು 9 divided by 3 ಮಾಡಲ್ಲ, ಫಸ್ಟು ಬ್ರ್ಯಾಕೆಟ್ ಸಾಲ್ವ್ ಮಾಡ್ತೀನಿ ಅಂತಂದರೆ ನೋಡೋಣ ಅವಾಗ ಏನು ಆನ್ಸರ್ ಬರುತ್ತೆ. ವಿ ವಿಲ್ ಸಿ. ಸೊ ಹಂಗೆ 9 divided by 3 ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳೋಣ. ನಾವು 8 minus ವಾಟ್ ಈಸ್ 4 divided by 2? ದ್ಯಾಟ್ ಈಸ್ 2 ಬರುತ್ತೆ. 9 divided by 3 ಹಾಗೆ ಇಟ್ಕೋಬೇಕು. ವಾಟ್ ಈಸ್ 8 minus 2? 8 minus 2 is 6. ಈಗ ನೋಡಿ, ಈಗೇನಪ್ಪ, ಸೊ ಫಸ್ಟು ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್, ಇಲ್ಲಿ ಡಿವಿಷನ್ ಇದೆ. ಅಕಾರ್ಡಿಂಗ್ ಟು BODMAS ಪ್ರಕಾರ ಯಾವ್ದು ಫಸ್ಟ್ ಮಾಡ್ತೀಯಾ? ಡಿವಿಷನ್ ಫಸ್ಟ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕಾ? ಅಫ್ಕೋರ್ಸ್ ಡಿವಿಷನ್ ಫಸ್ಟ್ ಮಾಡಬೇಕು. BODMAS, ಡಿ ಫಸ್ಟ್ ಬರುತ್ತೆ. ಸೊ ಡಿವಿಷನ್ ಪಾರ್ಟ್ನರ್ಸ್ ನೋಡಿ, ಇಲ್ಲೂ ಡಿವಿಷನ್ ಮಾಡ್ತಾ ಇರುತ್ತಾನೆ ನಾನು. 9 by 3 is 3 into 6 18. ನೋಡಿ, 2 ಸ್ಟೆಪ್ ಹಾಗೆ ರಿಟೈನ್ ಮಾಡಿ ಇಲ್ಲಿ ಬಂದು ಡಿವಿಷನ್ನೇ ಮಾಡಿದ್ದೆ ನಾನು. ಸೊ ಈ ಸ್ಟೆಪ್ನ ನೀವು ಬಿಗಿನಿಂಗಲ್ಲೇ ಹಿಯರ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಸರಿನಾ? ವೆನ್ ಇಟ್ ಕಮ್ಸ್ ಟು ಡಿವಿಷನ್ ಯು ಕ್ಯಾನ್ ಸಾಲ್ವ್ ದಿ ಡಿವಿಷನ್ ಪಾರ್ಟ್, ಬಟ್ ಯು ಕೆನಾಟ್ ಸಾಲ್ವ್ ದಿ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಪಾರ್ಟ್. ಮಲ್ಟಿಪ್ಲಿಕೇಶನ್ ಯು ಕ್ಯಾನ್ ಸಾಲ್ವ್ ಇಟ್. ಸರಿನಾ? ಅರ್ಥ ಆಗ್ತಿದೆಯಾ? ನಾವು ಹೆಂಗಾದರೂ ಮಾಡಿದರೆ ವಿಲ್ ಗೆಟ್ ದ ಸೇಮ್ ಆನ್ಸರ್. ರೆಡಿ? ಅರ್ಥ ಆಯ್ತೀನಿ ರೀ? ನೆಕ್ಸ್ಟ್ ಒಂದೇ. ಈಗ ನೋಡಿಯಪ್ಪ, 9 minus 3 ಸೇಮ್ ಕ್ವಶನು, ಇಲ್ಲಿ ಮೈನಸ್ ಹಾಕಿದ್ದೀನಿ. 4 divided by 2 ಸೇಮ್ ಥಿಂಗ್. ಏನು ಚೇಂಜಸ್ ಇಲ್ಲ. ದ ಓನ್ಲಿ ಚೇಂಜಸ್, ಇನ್ಸ್ಟೆಡ್ ಆಫ್ ಡಿವಿಷನ್ ಐ ಹ್ಯಾವ್ ಗಿವನ್ ಮೈನಸ್. ಇವಾಗ ನಾನು ಸಾರಿ ಎಕ್ಸ್ಕ್ಯೂಸ್ ಮೀ, ಇವಾಗ ನಾನು 9 minus 3 6 ಬರೀಲ್ಲ. 9 minus 3 6 ಬರೆದ್ರೆ ಕರೆಕ್ಟಾ ಇದು? ನೋ, ಇಟ್ಸ್ ರಾಂಗ್. ಬಿಕಾಸ್ ಮಲ್ಟಿಪ್ಲೈ ಫಸ್ಟ್ ಆಗಬೇಕು. ಸೊ 9 minus 3 6 ಬರೆಯೋಕ್ಕೆ ಬರಲ್ಲ. ಡಿವಿಷನ್ ಇದ್ದಿದ್ರೆ ವಿ ಕುಡ್ ಹ್ಯಾವ್ ಸಾಲ್ವ್ ಇಟ್. ಪ್ರೀವಿಯಸ್ ಸಮ್ಮಲ್ಲಿ ಹಾಗೆ ಮಾಡಿರೋದು. ಸೊ ಈಗ 9 minus 3ನ ಆ್ಯಸ್ ಇಟ್ ಈಸ್ ರಿಟೈನ್ ಮಾಡೋಣ. 8 ಆ್ಯಸ್ ಇಟ್ ಈಸ್. 4 by 2 is 2. ಆಮೇಲೆ 9 minus 3 ಆ್ಯಸ್ ಇಟ್ ಈಸ್. 8 minus 2 is 6. ವಿ ಗೆಟ್ 6. ನಾವು 9 minus 3 ಮಾಡೋಕ್ಕಾಗಲ್ಲ, ಮಲ್ಟಿಪ್ಲಿಕೇಶನ್ ಆಗಬೇಕಲ್ಲ. 3 times 6 is 18. What is 9 minus 18? 9 minus 18 is minus 9 is the answer. ನೋಡಿಯಪ್ಪ, ಅರ್ಥ ಆಗ್ತಾ ಇದೆಯಾ? ಓಕೆ, ನಾವು ನೆಕ್ಸ್ಟ್ ಒನ್. ರೆಡಿನಾ? ರೆಡಿ ಫಾರ್ ದಿ ನೆಕ್ಸ್ಟ್ ಒನ್. 10 minus 4. Now I am going to increase the brackets now. ಇದು ಓಪನ್ ಆಯಿತು, ಫ್ಲವರ್ ಬ್ರ್ಯಾಕೆಟು. 5 minus 2. Again I am going to open one more bracket. 1 minus 4. ಸೊ ಬ್ರ್ಯಾಕೆಟ್ ಕ್ಲೋಸ್. minus 3 ಬ್ರ್ಯಾಕೆಟ್ ಕ್ಲೋಸ್. ಮತ್ತು ಎಷ್ಟು ಬ್ರ್ಯಾಕೆಟ್ಸ್ ಓಪನ್ ಆಗಿರುತ್ತಲ್ಲಪ್ಪ ಅಷ್ಟು ಕ್ಲೋಸ್ ಆಗಬೇಕು. ಸೊ ಇದಕ್ಕೆ ಓಪನ್ ಬ್ರ್ಯಾಕೆಟ್ ಅಂತಾರೆ. ದಿಸ್ ಇಸ್ ಓಪನ್ ಬ್ರ್ಯಾಕೆಟ್, ಇದು ಕ್ಲೋಸ್ ಬ್ರ್ಯಾಕೆಟ್. ಸೊ ಎಷ್ಟು ಬ್ರ್ಯಾಕೆಟ್ ಓಪನ್ ಆಗಿರುತ್ತೆ ಅಷ್ಟು ಕ್ಲೋಸ್ ಆಗಲೇಬೇಕು, ಇಲ್ಲಾಂದರೆ ಕ್ವಶನ್ ಇಟ್ ಸೆಲ್ಫ್ ಈಸ್ ಇನ್ಕಂಪ್ಲೀಟ್. ನೋಡಿ, ಫಸ್ಟಿಗೆ ಓಪನ್ ಆಗಿರೋದು ಎಂಡಲ್ಲಿ ಕ್ಲೋಸ್ ಆಗುತ್ತೆ. ಸೊ ಲಾಸ್ಟಿಗೆ ಓಪನ್ ಆಗಿರೋದು ಫಸ್ಟಿಗೆ ಕ್ಲೋಸ್ ಆಗಬೇಕು. ಆ ಥರ ರಜಾ. ಓಕೆ, ಶಾಲ್ ವಿ ಸಾಲ್ವ್ ದಿಸ್? ಓಕೆ, ನಾವೇನಾದ್ರು 10 minus 4 6 ಬರೆದ್ರೆ ಕರೆಕ್ಟಾ? ನೋ, ಬಿಕಾಸ್ 4 ಈಸ್ ಅಟ್ಯಾಚ್ಡ್ ವಿತ್ ಬ್ರ್ಯಾಕೆಟಿಗೆ ಅಟ್ಯಾಚ್ ಆಗಿದೆ. ಸೊ ಬ್ರ್ಯಾಕೆಟ್ ಅಂದ್ರೇನು? ಮಲ್ಟಿಪ್ಲಿಕೇಶನ್ ಆಗಬೇಕು. ಸೊ 10 minus 4ನ 6 ಬರೆಯೋಕ್ಕೆ ಬರಲ್ಲ. 10 minus 4 ಆ್ಯಸ್ ಇಟ್ ಈಸ್ ರಿಟೈನ್ ಮಾಡ್ಕೊಳ್ಳೋಣ. ಸೊ ಬ್ರ್ಯಾಕೆಟ್ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿ ನೋಡಿಯಪ್ಪ, 5 minus 2 3 ಏನಾದ್ರು ಬರೀಲ್ಲ ನಾನು? ನೋ 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 ನೋ, ಆಗಲ್ಲ. ಅಗೇನ್ ದಿಸ್ 2 ಈಸ್ ಅಟ್ಯಾಚ್ಡ್ ವಿತ್
ಸ್ಕ್ವೇರ್ ಬ್ರ್ಯಾಕೆಟ್ ಅದು ಮಲ್ಟಿಪ್ಲೈ ಆಗಿದೆ ಅಲ್ಲಿ. ಸೊ ಮಲ್ಟಿಪ್ಲೈಗಿಂತ ಮುಂಚೆ ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ಸೊ 5 ಮೈನಸ್ 2 ವಿ ಕೆನಾಟ್ ಸಾಲ್ವ್ ಇಟ್. ಸೊ ಅದನ್ನು ಹಾಗೆ ರಿಟೈನ್ ಮಾಡ್ಕೊಳ್ಳೋಣ. ಸೊ ಬ್ರ್ಯಾಕೆಟಲ್ಲಿ ವಾಟ್ ಈಸ್ ಇನ್ಸೈಡ್ ದ ಬ್ರ್ಯಾಕೆಟ್ 1 ಮೈನಸ್ 4 ದಟ್ ಈಸ್ -3. ಇಲ್ಲಿ -3 ಇದೆ. ದೆನ್ ಬ್ರ್ಯಾಕೆಟ್ ಕ್ಲೋಸ್ ಆಗಿದೆ ನೋಡಿಯಪ್ಪ, ಕರೆಕ್ಟಾ? ಇವಾಗ ಸೊ 10 ಮೈನಸ್ 4 ಆ್ಯಸ್ ಇಟ್ ಈಸ್, ಬ್ರ್ಯಾಕೆಟ್ ಓಪನ್ 5, ಇವೆರಡು ಮಲ್ಟಿಪ್ಲೈ ಆಗಬೇಕೀಗ. ಸೊ ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. ಬಿ ಕೇರ್ಫುಲ್, ದೇರ್ ಇಸ್ ಅ ಮೈನಸ್ ಸೈನ್ ಹಿಯರ್. ಮೈನಸ್ ಟೈಮ್ಸ್ ಮೈನಸ್ ಪ್ಲಸ್ ಬರುತ್ತೆ. 2 ಟೈಮ್ಸ್ 3 6 -3 ಬ್ರ್ಯಾಕೆಟ್ ಕ್ಲೋಸ್. ಸೊ ಈ ಬ್ರ್ಯಾಕೆಟಲ್ಲಿ ಒಂದೇ ಸ್ಟೆಪ್ಪಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 6 ಮೈನಸ್ 3 ಬರುತ್ತೆ. 3 ಪ್ಲಸ್ 5 ಇಸ್ 8. ನೋಡಿಯಪ್ಪ, ಕರೆಕ್ಟಾ? ನಾವು ದಿಸ್ ಪಾರ್ಟ್ ಆಗಬೇಕಲ್ಲ, ಮಲ್ಟಿಪ್ಲೈ ಆಗಬೇಕಲ್ಲ. 10, ವಾಟ್ ಈಸ್ 4 ಟೈಮ್ಸ್ 8? 4 ಟೈಮ್ಸ್ 8 is 32. Of course that is -32. 10 minus 32 is -22. ನೋಡಿಪ್ಪ, ಕರೆಕ್ಟಾ? ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳಿ ನನಗೆ. ಸೊ -22 is the answer. Ready for the next one? Next one ನೀವೇ ಟ್ರೈ ಮಾಡಿ. 6 minus 8 divided by 4 bracket open, 3 minus 4 bracket open, square root of 169 minus 13 bracket close plus 3 bracket close. Try ಮಾಡಿ, pause the video. ಟ್ರೈ ಮಾಡಿ, ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಸ್ಟಾರ್ಟ್ ಮಾಡ್ತೀನಿ ಈಗ, ಸರಿನಾ? ಫಸ್ಟ್ ಟ್ರೈ ಮಾಡಿ, ಆಮೇಲೆ ಆನ್ಸರ್ ಚೆಕ್ ಮಾಡಿ. ಈಗ ನೋಡಿ, ಇಲ್ಲಿ 6 ಮೈನಸ್ 8 ಸಾಲ್ವ್ ಮಾಡಬೇಕಾ ಅಥವಾ 8 ಡಿವೈಡ್ ಬೈ 4 ಮಾಡ್ಕೋಬೋದಾ? ಸೊ ಅವಾಗಲೇ ಹೇಳಿದ್ದೀನಿ, ಡಿವಿಷನ್ ಪಾರ್ಟ್ ಇದ್ದರೆ ಯು ಕ್ಯಾನ್ ಸಾಲ್ವ್ ಇಟ್, ಸರಿನಾ? ಈ 6 ಹಂಗೆ ಇಟ್ಕೊಳ್ಳೋಣ. ವಾಟ್ ಈಸ್ 8 ಬೈ 4? 8 ಬೈ 4 is 2 ಬ್ರ್ಯಾಕೆಟ್ ಓಪನ್. 3 ಮೈನಸ್ 4 ಮಾಡೋಕ್ಕೆ ಬರಲ್ಲ, ಬಿಕಾಸ್ ದಿಸ್ 4 ಈಸ್ ಅಟ್ಯಾಚ್ ವಿತ್ ಅ ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಅದನ್ನು ಟಚ್ ಮಾಡೋಕ್ಕೆ ಬರಲ್ಲ ನಿಮಗೆ. ಆ್ಯಸ್ ಇಟ್ ಈಸ್ ರಿಟೈನ್ ಮಾಡೋಣ. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 169? ಟೋಪಿ ತೆಗೆದ್ರೆ ಏನು ಸಿಗುತ್ತೆ? 13. ಸ್ಕ್ವೇರ್ ರೂಟ್ ಆಫ್ 169 is 13 minus 13 ಆ್ಯಸ್ ಇಟ್ ಈಸ್, ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 3. ನೋಡಿಯಪ್ಪ, ಏನು ಡೌಟು? ನಾವು ನೋಡಿ, ಇನ್ಸೈಡ್ ದ ಬ್ರ್ಯಾಕೆಟ್ ಏನಾಗುತ್ತೆ? ಇಲ್ಲಿ ಚಕ್ ಕ್ಯಾನ್ಸಲ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಕ್ಯಾನ್ಸಲ್ ದೇರ್. ನಾವು 6 ಮೈನಸ್ 2 ಬ್ರ್ಯಾಕೆಟ್ ಓಪನ್, 3 ಮೈನಸ್ 4. ಅಲ್ಲಿ ನೋಡಿ, ಕ್ಯಾನ್ಸಲ್ ಆದಮೇಲೆ ಬ್ರ್ಯಾಕೆಟಲ್ಲಿ 0 ಇರುತ್ತೆ. ಬಿ ಕೇರ್ಫುಲ್ ವಿತ್ ದ್ಯಾಟ್, ಓಕೆನಾ? ಪ್ಲಸ್ 3 ಆ್ಯಸ್ ಇಟ್ ಈಸ್. ಆ 0ನ ಬಿಟ್ಟೇ ಬಿಡ್ತಾರೆ ಎಷ್ಟೋ ಜನ. 6 ಮೈನಸ್ 2, ಸರಿ, 0 ಬಿಟ್ಟರೆ ಏನಾಗುತ್ತೆ? ಮಿಸ್ಟೇಕ್ ಆಗುತ್ತೆ ನೋಡಿ. ಯಾಕೆ? ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? 4 ಟೈಮ್ಸ್ 0 ಈಸ್ 0 ಬರುತ್ತೆ. ನೀವು ಅಲ್ಲಿ 0 ಬಿಟ್ಬಿಟ್ಟಿದ್ರೆ ಏನಾಗೋದು ಗೊತ್ತಾ? ಏನು ಮಾಡ್ತಾರೆ ಗೊತ್ತಾ? ಈ 0 ಬಿಟ್ಬಿಡ್ತಾರೆ. ದೆನ್ ದೇ ವಿಲ್ ರೈಟ್ 4 ಆ್ಯಸ್ ಇಟ್ ಈಸ್. ಅವಾಗ 3 ಮೈನಸ್ 4 ಆಗಿಬಿಡುತ್ತೆ. ಕರೆಕ್ಟ್ ತಾನೇ? ಅದಕ್ಕೋಸ್ಕರ ಬಿ ಕೇರ್ಫುಲ್. ನೀವು ಯಾವುದಾದ್ರು ಈ ಥರ ಬ್ರ್ಯಾಕೆಟಲ್ಲಿ 0 ಬಂದರೆ ಯು ಜಸ್ಟ್ ನೋಟ್ ಇಟ್ ಡೌನ್. ಇನ್ ದ ನೆಕ್ಸ್ಟ್ ಸ್ಟೆಪ್ ಎಲಿಮಿನೇಟ್ ಮಾಡಿ. 4 ಟೈಮ್ಸ್ 0 ಈಸ್ ಏನಾಯ್ತಪ್ಪ ಇದಕ್ಕೆ? 4 ಟೈಮ್ಸ್ 0 ಈಸ್ 0 ಪ್ಲಸ್ 3. ಅರ್ಜೆಂಟಲ್ಲಿ ಪ್ಲಸ್ 3 ಕ್ಯಾನ್ಸಲ್ ಮಾಡಬೇಡಿಯಪ್ಪ, ಸರಿನಾ? ಯು ಕ್ಯಾನ್ ಕ್ಯಾನ್ಸಲ್ ಪ್ಲಸ್ 3. 6 ಮೈನಸ್ 2 ಹಂಗೆ ಇಟ್ಕೊಳ್ಳೋಣ. ಇವಾಗ ಏನು ಬರ್ತೀರಿ? 3 ಪ್ಲಸ್ 3 ಇದು. 3 ಪ್ಲಸ್ 3 ಇಸ್ 6 ಬರುತ್ತೆ ಕಣ್ರಿ, 6. ನಾವು 2 ಟೈಮ್ಸ್ 6 is 12. ವಾಟ್ ಈಸ್ 6 ಮೈನಸ್ 12? ಮೈನಸ್ 6 is the ಆನ್ಸರ್. ನೋಡಿಯಪ್ಪ, ಕರೆಕ್ಟಾ? ಆಮ್ ಐ ಕ್ಲಿಯರ್ ವಿತ್ ದಿಸ್? ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಿಂದ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಫ್ರ್ಯಾಕ್ಷನ್ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ನೆಕ್ಸ್ಟ್ ಒನ್, 10 minus 10 bracket open, 10 minus 10 bracket open, 10 minus 10 divided by square root of 4 bracket close minus 8. ನೋಡಿ, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಆಗಬೇಕು. ಕ್ಲೋಸ್ ಮಾಡಿದೆ. ಅದಾದಮೇಲೆ ಇನ್ನೊಂದು ನಂಬರ್ ಬರಿತೀನಿ. ಮೈನಸ್ ಏನು ಬರೀಲಿ? -10 ಬರೀಲ್ಲ? ಓಕೆ. ನಾವು ಸಿ ಆರಾಮ್ಸೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಅಫ್ಕೋರ್ಸ್, ಸೊ ಇದನ್ನು ಟಚ್ ಮಾಡೋಕ್ಕೆ ಬರಲ್ಲ, ಇದನ್ನು ಟಚ್ ಮಾಡೋಕ್ಕೆ ಬರಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಇನ್ನರ್ ಮೋಸ್ಟ್ ಬ್ರ್ಯಾಕೆಟ್ನ. ಸೊ ಈಗ 10 minus 10 ಆ್ಯಸ್ ಇಟ್ ಈಸ್ ರಿಟೈನ್ ಮಾಡೋಣ. 10 minus 10 ವಿ ವಿಲ್ ರಿಟೈನ್ ಆ್ಯಸ್ ಇಟ್ ಈಸ್. ಇದರಲ್ಲೂ ಅಗೇನ್ ವಿ ಹ್ಯಾವ್ ಟು ಫಾಲೋ ದಿ BODMAS ರೂಲ್. ಸೊ ಇವನ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರ್ಯಾಕೆಟ್ ಅಲ್ವಾ ಇದು? ಸಾರಿ,
ಇಲ್ಲಿ ಓಪನ್ ಆಯಿತು. ಫಸ್ಟ್ ಏನು ಮಾಡೋಣ, ವಿ ವಿಲ್ ರಿಮೂವ್ ದಿಸ್ 2p. ಸ್ಕ್ವೇರ್ ರೂಟ್ ಆಫ್ 4 is 2 ಬರುತ್ತೆ. ಬ್ರ್ಯಾಕೆಟ್ ಕ್ಲೋಸ್ -8 -10. ಸೊ ನಿಮ್ಗೆ ತೀರಾ ಕಾನ್ಸೆಪ್ಟ್ ಗೊತ್ತಾದರೆ ಈ +10 ಈ ಲಾಸ್ಟಲ್ಲಿರೋ -10 ಕ್ಯಾನ್ಸಲ್ ಮಾಡ್ಬೋದು. ಸರಿನಾ? ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ ಆಗಿದೆ, ಆಚೆ ಇದೆ ಅದು. ಸೊ ಯಾವ ಬ್ರ್ಯಾಕೆಟಿಗೂ ಅಟ್ಯಾಚ್ ಇಲ್ಲ, ವಿ ಕ್ಯಾನ್ ಕ್ಯಾನ್ಸಲ್ ದ್ಯಾಟ್. ಬಟ್ ನಾನು ಲಾಸ್ಟಲ್ಲಿ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಲಾಸ್ಟ್ವರೆಗೂ ರಿಟೈನ್ ಮಾಡ್ಕೊಳ್ಳೋಣ. ಸೊ ಈ 10 ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಮತ್ತೆ, ಬಿಕಾಸ್ ದಿಸ್ 10 ಈಸ್ ಅಟ್ಯಾಚ್ ವಿತ್ ಬ್ರ್ಯಾಕೆಟು. ಮಾಡೋಕ್ಕೆ ಬರಲ್ಲ ಕಣ್ರಿ. 10 - 10 ಹಾಗೆ ಇಟ್ಕೊಳ್ಳೋಣ. ಸೊ ಈಸ್ ಏನಾದ್ರು ಕ್ಯಾನ್ಸಲ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ? ನೋ, ಬಿಕಾಸ್ ದಿಸ್ 10 ಈಸ್ ಅಟ್ಯಾಚ್ ವಿತ್ ಬ್ರ್ಯಾಕೆಟು. ಸೊ ಇದನ್ನೂ ಏನು ಮಾಡೋಕ್ಕೆ ಬರಲ್ಲ, ಹಾಗೆ ಇಟ್ಕೊಳ್ಳೋಣ. ನಾವು 10 ಮೈನಸ್ ದಿಸ್, ವಿ ಹ್ಯಾವ್ ಟು ಸಾಲ್ವ್ ದಿಸ್ ಡಿವಿಷನ್ ಪಾರ್ಟ್. 10 ಡಿವೈಡ್ ಬೈ 2 ಅಂದರೆ 3, 5ನಾ? ಬ್ರ್ಯಾಕೆಟ್ ಕ್ಲೋಸ್ -8 -10. ನೋಡಿಯಪ್ಪ, ಏನೋ ಡೌಟ್ ಇದೆಯಾ? ನೆಕ್ಸ್ಟು 10 - 10 as it is. Now what we get here, 10 - 5 is 5 ಬರುತ್ತೆ. ಬ್ರ್ಯಾಕೆಟ್ ಕ್ಲೋಸ್ -8 ಬ್ರ್ಯಾಕೆಟ್ ಕ್ಲೋಸ್ -10. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾಯಿದ್ವಿ, ಸ್ಟೆಪ್ ಬೈ ಸ್ಟೆಪ್. 10 - 10 as it is, 10 ಹಾಗೆ. ಈಗ ಮಲ್ಟಿಪ್ಲೈ ಆಗಬೇಕಲ್ಲ, ದಿಸ್ ಒನ್ 10 × 5 is -50 ಬರುತ್ತೆ. ಕರೆಕ್ಟಾ? -8 ಹಾಗೆ ಇಟ್ಕೊಳ್ಳೋಣ. ಬ್ರ್ಯಾಕೆಟ್ ಕ್ಲೋಸ್ -10. ಈಗ ಒಂದೇ ಸ್ಟೆಪ್ಪಲ್ಲಿ ಬ್ರ್ಯಾಕೆಟಲ್ಲಿ ಇರೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. 10 - 50 is -40. -40 -8 -48 ಬರುತ್ತೆ ನೋಡಿ, ಇದು ಕರೆಕ್ಟ್ ತಾನೆ? -48 -10 ಆಚೆ ಇದೆ ನೋಡಿಯಪ್ಪ, ಕರೆಕ್ಟ್ ತಾನೆ? 10 - 50 -40 -40 -8 -48. ಇವಾಗ ಯಾವುದು? ದಿಸ್ ಪಾರ್ಟ್ ಮಲ್ಟಿಪ್ಲೈ ತಾನೆ ಇದು. ಬ್ರ್ಯಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. ಫಸ್ಟು ಇದ್ರ ಕೆಲಸ ಆಗಬೇಕು ನೋಡಿ. ಮಾರ್ಕ್ ಮಾಡ್ತಾಯಿದ್ದೀನಿ, ನೀಟಾಗಿ ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಈ 10 ಹಾಗೆ ಇಟ್ಕೊಳ್ಳೋಣ. ನಾವು ಬಿ ಕೇರ್ಫುಲ್, ಮೈನಸ್ ಇಂಟು ಮೈನಸ್ ಪ್ಲಸ್. 10 × 48 is 480. ಇಲ್ಲಿ ಏನಿದೆ ಆಚೆ -10 ಇದೆ, ಈ -10 ಬರೆದಿರೋದು. ಈಗ ನೋಡಿ ಏನಾಯಿತು, +10 -10 ಚಕ ಕ್ಯಾನ್ಸಲ್ ಮಾಡ್ಬೋದಾ? ನೋಡಿ, ಆವಾಗಲೇ ಹೇಳಿದ್ನ ಇನ್ ಬಿಟ್ವೀನ್, ಬಿಗಿನಿಂಗಲ್ಲೂ ಮಾಡ್ಬೋದಾಗಿತ್ತು, ಬಟ್ ಎಂಡ್ವರೆಗೂ ಇಟ್ಕೊಂಡ್ಬಂದಿದ್ದೀನಿ. ಸೊ ನಾವು ವಾಟ್ ಈಸ್ ರಿಮೈನಿಂಗ್? 480 ಈಸ್ ರಿಮೈನಿಂಗ್, ಆ್ಯಂಡ್ ದ್ಯಾಟ್ ಈಸ್ ದಿ ಆನ್ಸರ್. ಸರಿ ಏನ್ರಿ? ಸೊ ಇಲ್ಲಿಗೆ ಬೋಡ್ಮಾಸ್ ಕಾನ್ಸೆಪ್ಟು ಮುಗೀತು. ವಿ ಕ್ಯಾನ್ ಸಾಲ್ವ್ 1000 n ನಂಬರ್ ಆಫ್ ಪ್ರಾಬ್ಲಮ್ಸ್. ಹೀಗೆ ಮಾಡ್ತಾನೆ ಹೋಗ್ತೀವಿ. ಸರಿನಾ? ಯು ಕೀಪ್ ಆನ್ ಪ್ರಾಕ್ಟೀಸಿಂಗ್. ಸರಿ, ಹಂಗಾರೆ ಇನ್ ದ ನೆಕ್ಸ್ಟ್ ವಿಡಿಯೋ ಐಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರ್ಯಾಕ್ಷನ್ಸ್. ಸೊ ನೀಟಾಗಿ ನೋಡಿಬಿಟ್ಟು ತರೋವಾಗಿರಿ. ವಾಚ್ ಆಲ್ ದ ವಿಡಿಯೋಸ್. ಸರಿನಾ? ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.